ನೋಡಿದ್ರಲ್ರಿ ನಾ ಏನ್ ಮಾಡ್ಲಿಕತ್ತೇನಂತ ನೋಡಿದ್ರ ಇಷ್ಟ ಬಾಯಿ ಒಳಗ್ ನೀರ್ ಬರ್ತದ ಇನ್ನ ತಿಂದ್ರಿ ಎಷ್ಟು ರುಚಿ ಆಗ್ಯದ ಗೊತ್ತೇನ್ರಿ. ಬಾರಿ ಮಸ್ತ್ ಆಗ್ಯದ್ರಿ. ಜೈ ಶ್ರೀರಾಮ್. ನಿಮ್ಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ, ನೆನ್ನಪ್ಲೆ ಕಮೆಂಟ್ ಮಾಡ್ರ. ಆಮೇಲೆ ನಿಮಗೆ ಕೆಂಪ್ ಮೆಣಸಿನ್ಕಾಯಿ ಹೆಂಗ್ ಸಿಕ್ತ್, ರೇಟ್ ಹೆಂಗ್ ಸಿಕ್ತ ಅನ್ನೋದು ನನಗ ಕಮೆಂಟ್ ನಾಗ ನೆನ್ನಪ್ಲೆ ಹೇಳ್ರಿ. ನಮ್ಮ ಮನೆಯವ್ರ 2 kg ಮೆಣಸಿನ್ಕಾಯಿ ತಗೊಂಬಂದಾರ ಕೆಂಪದ. ಅದನ್ನ ಸ್ವಚ್ಛ ತೊಳೆದೆ ಪಂಚಾದ್ಮೇಲೆ ಆರ ಹಾಕಿದೆ. ಫುಲ್ ಒಣಗಬೇಕ್ರಿ. ಆಮೇಲೆ ಒಂದ್ ಸ್ವಲ್ಪ ಕೈಗ ಕೊಬ್ಬರಿ ಎಣ್ಣೆ ಇಲ್ಲ ಒಳ್ಳೆ ಎಣ್ಣೆ ಹಚ್ಕೋಬೇಕ್ರಿ. ನಾನು ಶೆಣ್ಣೆ ಇತ್ತಂತ ಅದನ್ನ ಹಚ್ಕೊಂಡೇನಿ. ಈ ರೀತಿ ತುಂಬ ತೆಗೆದು ಮಾಡಿ ರೆಡಿ ಇಟ್ಕೊಳ್ಳೋಣಂತ. ಬಹಳ ಖಾರ ಇರ್ತದೆ. ಇವೇನ್ ಅಷ್ಟು ಖಾರ ಇಲ್ಲ, ಆದ್ರ ಮೆಣಸಿನ್ಕಾಯಿ ಜಾತಿನೇ ಖಾರದ್ ಇರ್ತದಲ್ಲ, ಹಂಗಾಗಿ ಕೈ ಉರಿಬಾರ್ದು ಅಂತ ಹೇಳಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಲ್ಲಾ ತುಂಬ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಫುಲ್ ಒಣ ಇರ್ಬೇಕ್ರಿ, ಹಸಿ ಒಂದ್ ಸ್ವಲ್ಪ ಇರಬಾರ್ದು. ಇದನ್ನ ನಾವು 1 ವರ್ಷ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು, ಇನ್ನೂ ಹೆಚ್ಚಿಗೆ ಮಾಡ್ಬೋದ್ರಿ. ಹೆಂಗ ಏನು ನಿಮ್ಗ ತೋರಿಸ್ಕೊಡ್ತೀನಿ. ಭಾರಿ ಈಸಿ ಮೆಥಡ್ ನಾಗ ಮಾಡೇನ್ರಿ ನಾನು. ಫಸ್ಟ್ ಇದನ್ನ ಸ್ವಚ್ಛ ತೊಳೆದೆ ಅನ್ನೆಲ್ಲ ಒರೆಸಿ ಇಟ್ಕೊಂಡಿದ್ದೆ. ಆಮೇಲೆ ಈ ರೀತಿ ಹೆಚ್ಕೊಂಡ್ಬಿಡೋಣಂತ ತುಬ್ಬ ತೆಗೆದು. ಮೊದ್ಲ ಚಾಕುಲೆ ಒಂದ್ ಸ್ವಲ್ಪ ಹೆಚ್ಚಿದೆ. ಆಮೇಲೆ ಇನ್ನೊಂದ್ ಸಿಸ್ಟಮ್ ತೋರಿಸ್ತೀನಿ. ಈಗ ಹೊಸದಾಗಿ ಮಾಡೋರ್ಗೆ ಹೆಂಗಂತ, ನಾವಂತೂ ಇಳಗಿ ಒಳಗ ಹೆಚ್ಚುತ್ತಿದ್ವಿ. ಈಗೇನೋ ಚಾಕು ತಗೊಂಡೇವ್ರಿ. ಆಮೇಲೆ ಸಣ್ಣಗೆ ಹೆಚ್ಚಿ ಬಿಡೋಣ್ರಿ, ನಮ್ಗ್ ಈಸಿ ಆಗ್ತದ್ರಿ. ಮಿಕ್ಸಿಗೆ ಹಾಕೊಂಬಂದ ಬಾಳ ದೊಡ್ಡ ಬೇಡ, ಒಂದ್ರಾಗ 8 ರಿಂದ 10 ಭಾಗ ಆಗೋಂಗ್ ಹೆಚ್ಚೋಣಂತ. ಇಲ್ಲಪ್ಪ ನಿಮಗ್ ಬೇಡ, ಸ್ವಲ್ಪೇ ಮಾಡೋದದ, ಕೈ ನಮ್ಗ ಖಾರ ಆಗ್ಬಾರ್ದು, ಆ ಟೈಮ್ನಾಗ ನೀವ್ ಈ ರೀತಿ ಕತ್ರಿಲೇನು ಕಟ್ ಮಾಡ್ಬೋದ್ರಿ. ಮಸ್ತ್ ಆಗ್ತದ್ರಿ. ಕೈ ಒಂದ್ ಸ್ವಲ್ಪ ಖಾರ ಹತ್ತುದೇ ಇಲ್ಲ ನೋಡ್ರಿ. ಮೆಣಸಿನ್ಕಾಯ್ದ ತುದಿಗ್ ಒಂಚೂರು ಹಿಡಿಯೋದ, ಮೆಣಸಿನ್ಕಾಯ್ದ ಕಟ್ ಮಾಡೋದ ಆಯ್ತು. ಆಮೇಲೆ ನೋಡ್ರಿ ಈ ರೀತಿ ಆತ. ಇಡೀ ಬುಟ್ಟಿ ತುಂಬಾ ಸಣ್ಣಗೆ ಹೆಚ್ಚಿ ಮಾಡಿ ರೆಡಿ ಇಟ್ಕೊಂಡೇನಿ. ರಾತ್ರಿ ಟೈಮ್ ರೀ ಇದು, ತಿರುಗಿ 10-10:30 ಆಗಿತ್ತು ಇಷ್ಟೆಲ್ಲಾ ರೆಡಿ ಮಾಡ್ಕೊಳ್ಳೋದ್ರಾಗ. ಇದಕ್ಕ ಒಂದ್ ಸ್ವಲ್ಪ ಹರಳುಪ್ ಹಾಕಿದೆ. ಆಮೇಲೆ ಒಂದ್ ಸ್ವಲ್ಪ ಇಂಗ್ ಹಾಕ್ತೇನ್ರಿ. ಅಳತಿ ಹೆಂಗಂದ್ರಿ, ಈಗ 1 kg ನಿಮ್ಗ ಕೆಂಪ ಮೆಣಸಿನಕಾಯಿ ಇತ್ತಂದ್ರ 1/4 kg 1/4 kg ಹರಳುಪ್ಪು. ಆಮೇಲೆ ಇಂಗ್ ಹೆಂಗಂದ್ರ ಒಂದು ಮೊಸರಿನ ಚಮಚ ಅಷ್ಟು ಫುಲ್ ಇಂಗ್ ಬೇಕ್ರಿ. ಟೇಸ್ಟ್ ನೋಡೇ ಹಾಕ್ಬೇಕ್ರಿ. ನಾವ್ ಅಳತಿ ಹೇಳ್ತೇವ್ ಖರೆ, ಆದ್ರೆ ನೀವು ಟೇಸ್ಟ್ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಕೆಲವೊಬ್ರಿಗೆ ಉಪ್ಪು ಜಾಸ್ತಿ ಬೇಕಾಗ್ತದ, ಕೆಲವೊಬ್ರಿಗೆ ಉಪ್ಪು ಕಮ್ಮಿ ಬೇಕಾಗ್ತದ. ಆದ್ರೆ ನೀವು ವರ್ಷ ತನಕ ಸ್ಟೋರ್ ಮಾಡ್ಬೇಕಂದ್ರ ಉಪ್ಪು ಜಾಸ್ತಿ ಇರ್ಬೇಕ್ರಿ. ಅಂದ್ರೆ ಭಾಳ ಅಲ್ಲ, ಸ್ವಲ್ಪ ಮುಂದಿರ್ಬೇಕು. ಇಂಗು ಅದು ಕೂಡ ಮುಂದಿರ್ಬೇಕು, ಅಂದ್ರ ಮಸ್ತ್ ಘಮ ಘಮ ಆಗ್ತದ. ಈಗ ಇವೆರಡನ್ನು ಹಾಕಿದೆ, ಉಪ್ಪು ಇಂಗು. ಈ ಕೆಂಪ್ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡೆಲ್ಲ ಚಂದಾಗಿ ಕೈ ಆಡ್ಸೋಣಂತ. ಈ ಟೈಮ್ನಾಗ ನೀವು ಹುಣಸೆ ಹಣ್ಣು ಹಾಕ್ಬೋದ್ರಿ. ಹೆಂಗಂದ್ರ ಇದನ್ನೊಂದ್ ಸ್ವಲ್ಪ ಮೆಣಸಿನ್ಕಾಯಿ ಸರಿಸಿ ನಡು ಹುಣಸೆ ಹಣ್ಣಿಟ್ಟು ಮತ್ ಮುಚ್ಚಿಟ್ಬಿಡ್ರಿ. ಇದೇನು ಉಪ್ಪಿರ್ತದಲ್ರಿ, ನೀರ್ ಬಿಡ್ತದ್ರಿ. ಹುಳಿ ಉಪ್ಪು ಸೇರಿದ್ರು ನೀರ್ ಬಿಡ್ತದ, ಇಲ್ಲ ಬರೇ ನೀವು ಮೆಣಸಿನ್ಕಾಯ್ದ ಉಪ್ಪು ಹಾಕಿದ್ರು ನೀರ್ ಬಿಡ್ತದ. ಈಗ ತೋರಿಸ್ತೇನೆ ನೋಡ್ರಿ ಹೆಂಗಾಗ್ಯದಂತ. ಇಲ್ಲಿ ನೋಡ್ರಿ ಹೆಂಗ ನೀರದ ಅಂತ ತೋರಿಸ್ಬೇಕಂದೆ. ಅಂದ್ರ ನೀರ್ ಎದರ್ದು, ಈ ಮೆಣಸಿನ್ಕಾಯ್ದೆ ನೀರ್ ಬಿಟ್ಟದ. 1-2 ನಿಂಬೆ ಹಣ್ಣು ಹಿಂಡೇನ್ರಿ ಅದ್ರೊಳಗ. ಅದ ವಿಡಿಯೋ ಕಟ್ ಆಗ್ಬಿಟ್ಟದ ನೋಡ್ರಿ. ಈಗ ನಾನು ವಾಯ್ಸ್ ಓವರ್ ಮಾಡೋ ಮುಂದ ನೋಡ್ಲಿಕತ್ತೇನಿ. 1-2 ನಿಂಬೆ ಹಣ್ಣು ಹಿಂಡ್ ಬಿಡ್ರಿ, ಅಂದ್ರ ಹುಳಿ ಉಪ್ಪು ಸೇರಿ ನೀರ್ ಬಿಡ್ತದ. ಅದ್ರೊಳಗ ಹುಣಸೆ ಹಣ್ಣು ನಡೀತದ. ಈಗ ನಾ ಹುಣಸೆ ಹಣ್ಣು ಹಾಕಂಗಿಲ್ಲಪ್ಪ, ನಾ ನಿಂಬೆ ಹಣ್ಣು ಹಾಕಿದ್ದೇನೆ. ಸೊ ಏನ್ ಮಾಡ್ದೆ, ಫಸ್ಟ್ ಉಪ್ಪು ಹಿಂಗ ಹಾಕಿ ಚಂದಾಗಿ ಕಲಿಸ್ದೆ. 1-2 ನಿಂಬೆ ಹಣ್ಣು ಹಿಂಡಿ ರಾತ್ರಿ ಕಲಸಿ ಮುಚ್ಚಿಟ್ಬಿಟ್ಟೇನ್ರಿ. ಇದು ಮುಂಜಾನೆ 11:30-12 ಸುಮಾರು ನೋಡ್ಲಿಕತ್ತೆ ನೀರ್ ಬಿಟ್ಟದೇನಂತ. ಬಿಟ್ಟಿತ್ತು. ಮತ್ತ ಮಧ್ಯಾಹ್ನ 3 ಗಂಟೆಗೆ ನಾ ಮಿಕ್ಸಿಗೆ ಹಾಕ್ಲಿಕತ್ತಿದ್ದೀರಿ. ಆ ಟೈಮ್ನಾಗ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕಿದೆ. ಅಳತಿ ಹೇಳಿದ್ನಲ್ರಿ ನಿಮ್ಗ, 1 kgಗೆ 1/4 kg ಉಪ್ಪು ಬೇಕ, ಹರಳುಪ್ಪು. ಆಮೇಲೆ ಹಿಂಗ್ ನೋಡ್ರಿ, ಇದೇನ್ ಸ್ಪೂನ್ ತೋರಿಸ್ಲಿಕತ್ತೇನ್ರಿ, ಮೊಸರಿಂದ ಅಥವಾ ಸಣ್ಣ ಸ್ಪೂನ್ ಪಲ್ಯಾಕ್ ಹಾಕ್ತಿವಲ್ಲ ಅದ್ರಲ್ಲೇ 1 ಇಂಗ್ ಬೇಕು. ಮೆಂತೆ ಪುಡಿ ಬೇಕ್ರಿ. ಮೆಂತೆನ ಸಣ್ಣ ಉರಿ ಒಳಗ ಹುರಿದು ಪುಡಿ ಮಾಡಿ ಇಟ್ಕೊಂಡ್ಬಿಡುದ್ರಿ. ಚಳಿಗಾಲ ಶುರು ಆತಂದ್ರ ಒಂದ್ ಸ್ವಲ್ಪ ಮೆಂತೆ ಹುರಿದು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೇನ್ರಿ. ಬಾಳಕಾ ಮೆಣಸಿನ್ಕಾಯಿ ಮಾಡ್ಲಿಕ್ ಬೇಕು, ಉಪ್ಪಿನಕಾಯಿಗ್ ಬೇಕ, ಆಮೇಲೆ ಈ ರೀತಿ ರಂಜಕಾ ಮಾಡ್ಲಿಕ್ ಬೇಕ. ಹಂಗಾಗಿ ನಾ ಒಂದ್ ಬಾಟಲ್ನಾಗ ತೋರ್ಸಿದ್ನಲ್ರಿ, ಈಗ ಬಾಟಲ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ನಿಂಬೆ ಹಣ್ಣು ಅಳತಿ ಹೆಂಗಂದ್ರ 1 kg ಕೆಂಪ್ ಮೆಣಸಿನ್ಕಾಯಿ ಇದ್ರ 6 ನಿಂಬೆ ಹಣ್ಣು. ಸೊ ಈಗ ನಂದು 2 kg ಇತ್ತಲ್ಲ, 12 ನಿಂಬೆ ಹಣ್ಣು ತಗೊಂಡಿದ್ದೆ, ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಮಿಕ್ಸಿಗೆ ಹಾಕೋಣಂತ. ಈಸಿ ಮೆಥಡ್ ನಾಗ ತೋರ್ಸ್ಕೊಡ್ತೇನ್ರಿ. ಏನಂದ್ರ ಈಗ ನೋಡ್ರಿ, ಜಾರ್ ಒಳಗ ಒಂದ್ ಸ್ವಲ್ಪ ಈ ರೀತಿ ಅದೇನ ಮೆಣಸಿನ್ಕಾಯಿ, ಉಪ್ಪು, ಹಿಂಗ್ ಹಾಕಿದ್ ಅದಲ್ಲ, ಅದ್ರೊಳಗ ನಿಂಬೆ ಹಣ್ಣು ಹಿಂಡ್ ಬಿಡೋಣ್ರಿ. ನೀರ್ ಒಟ್ಟ ಮುಟ್ಟಿಸ್ಬೇಡ್ರಿ. ನೀವ್ ನೀರ್ ಮುಟ್ಸಿದ್ರ 2 ದಿವ್ಸ ರೀ ಇದು ರಂಜಕ. ನಾ ನೀರ್ ಒಟ್ಟ ಮುಟ್ಸಿಲ್ಲ. ಹಿಂಗಾಗಿ ಇದು 1 ವರ್ಷದ ಮೇಲೆ ಸ್ಟೋರ್ ಮಾಡಿ ಇಟ್ಕೋತೇನ್ರಿ. ಹೆಂಗ ಏನು ಮುಂದೆ ಹೇಳ್ತೇನೆ ನಿಮ್ಗ, ನೀವು ವಿಡಿಯೋ ನೋಡ್ತಾ ಹೋಗ್ರಿ. ನೀವು ಕಮೆಂಟ್ ಮಾಡ್ರಿಪ್ಪ, ನನಗ ಬಹಳ ಖುಷಿ ಆಗ್ತದ. ಅದೇ ನನಗ ಸ್ಫೂರ್ತಿ ಸಿಗ್ತದ. ನೋಡ್ರಿ, ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತ. ಒಂದ್ಸಲ ಮಿಕ್ಸಿಗೆ ಹಾಕಿ ಒಂದ್ ಸ್ವಲ್ಪ ಸ್ಪೂನ್ಲೆ ಕೈ ಆಡ್ಸಿ ಮತ್ತೊಮ್ಮೆ ನೀವು ಹಿಂಗ
1 ನಂಬರ್ 2 ನಂಬರ್ ಇಟ್ಟು ಮಿಕ್ಸಿ ಮಾಡಿಬಿಟ್ರೆ ನಿಮ್ಗೆ ನೈಸ್ ಆಗಿ ರಂಜಕ ರೆಡಿ ಆಗ್ತದೆ. ಇದನ್ನೊಂದು ಸ್ಟೀಲ್ ಬುಟ್ಟಿ ಇಟ್ಕೊಂಡೇನಲ್ರಿ, ಎಲ್ಲಾ ಸ್ವಚ್ಛ ಇರ್ಬೇಕ್ರಿ ಪಾತ್ರಿ, ಒಂದು ಚೂರು ನೀರಿನ ಹನಿ ಹತ್ತಬಾರ್ದು ಎಲ್ಲೂ ಆ ರೀತಿ. ಆಮೇಲೆ ಸ್ವಚ್ಛ ಕೈ ಎಲ್ಲಾ ಇಟ್ಕೊಂಡು ಮಾಡ್ಬೇಕ್ರಿ. ಈಗ ನೋಡ್ರಿ, ಈಗ ಇದನ್ನ ಏನ್ ಮಾಡ್ತೀನಿ, ಆ ಬುಟ್ಟಿಗ ಹಾಕೋತ ಹೋಗ್ತೀನಿ. ಅದೇ ರೀತಿ ನಾನು ಅಷ್ಟು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದದ. ಈಗ ನಂದು ಈ ಮೆಣಸಿನ್ಕಾಯಿನ ಇವನ್ನ ತಗೊಂಡೇನಲ್ರಿ, ಖಾರ ಭಾಳ ಇಲ್ರಿ. ನಿಮಗ ಖಾರ ಬೇಕಂದ್ರ ಇದ್ರೊಳಗ್ ನೀವು ಒಂದು 1/4 kg ಅಥವಾ 1/4 kg ಅಂತ ಕರಿತೀವಲ್ರಿ, ಹಂಗ ಅಷ್ಟು ನೀವು ಖಾರ ಮೆಣಸಿನ್ಕಾಯಿ ಹಾಕ್ರಿ. ಈಗ ಇದು ಮರೂನ್ ಟೈಪ್ ಮೆಣಸಿನ್ಕಾಯಿ ಅದಲ್ರಿ, ಖಾರ ಇರಂಗಿಲ್ಲ. ಅವು ಕೆಂಪ ಮತ್ತ ಕೇಸರಿ ಮಿಕ್ಸ್ ಇರ್ತದ್ರಿ, ಅದು ಬಹಳ ಖಾರ ಇರ್ತದ. ಆ ಮೆಣಸಿನ್ಕಾಯಿನೂ ನೀವು ಮಿಕ್ಸ್ ಮಾಡ್ಕೊಂಡ್ರ ಖಾರ ಖಾರ ರಂಜಕ ಆಗ್ತದ್ರಿ, ಮಸ್ತ್ ಆಗ್ತದ. ಸೊ ನೋಡ್ರಿ, ಈಗ ಇದಿಷ್ಟು ರೆಡಿ ಆಗಿತ್ತ. ನಿಂಬೆ ಹಣ್ಣು ಹಿಂಡಿದ್ದೆ, ಆಮೇಲೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕಿದ್ನಲ್ರಿ, ಹಂಗಾಗಿ ಒಂದ್ಸಲ ಎಲ್ಲಾ ಚಂದಾಗಿ ಕೈಯಾಡ್ಸ್ಬಿಡೋಣ ಅಂತ್ರಿ. ಒಂದು ಪ್ರೊಸೀಜರ್ ಅದರಿ. ಇದು ಏನಂದ್ರೆ 1 ವರ್ಷ ಇಡ್ಬೇಕಲ್ರಿ. ಏನ್ ಮಾಡ್ದೆ, ಒಂದ್ ಪ್ಯಾನ್ ಕಾಯ್ಲಿಕ್ಕೆ ಇಟ್ಟೇನ್ರಿ. ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಅದ್ರೊಳಗ 3 ಇಂದ 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ಖಡ ಖಡ ಎಣ್ಣೆ ಕಾಯ್ಬೇಕ್ರಿ, ಚಲೋ ಕಾಯ್ಬೇಕ. ಒಂದ್ ಮುಷ್ಟಿ ಬೆಲ್ಲ ಕೂಡ ತಗೊಂಡೇನ್ರಿ, ಅದನ್ನು ಹಾಕ್ಬೇಕ. ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತದ್ರಿ, ಮಸ್ತ್ ಆಗ್ತದ. ಒಂದ್ ಸ್ವಲ್ಪ ಹಿಂಗ್ ಹಾಕಿದೆ, ಆಮೇಲೆ ಮೆಂತೆ ಪುಡಿ ಹಾಕಿದೆ. ಒಟ್ಟ ಟೋಟಲ್ ಅಳತಿ ಹೇಳೇನ್ರ ನಿಮಗ, ಮೊಸರಿನ ಚಮಚಾಲಿ 1 ಸ್ಪೂನ್ ಸೌಟ್ ಮೆಂತೆ ಪುಡಿ ಅಂತ ಹೇಳಿ ಟೋಟಲ್ ಅಳತಿ ಹೇಳಿದ್ದೆ. ಅದನ್ನ ಸ್ವಲ್ಪ ಸ್ವಲ್ಪ ಹಾಕೋದು. ಒಗ್ಗರಣೆ ಒಳಗ್ ಯಾಕೆ ಹಾಕೋದ್ರಂದ್ರಿ, ಸ್ಮೆಲ್ ಮಸ್ತ್ ಬರ್ತದ ಅಂತ ಹಾಕೋದಷ್ಟ. ಹಿಂಗ ಮೆಂತೆ ಪುಡಿ. ಈಗ ನೋಡ್ರಿ, ಈಗ ಇದೇನ ರಂಜಕದ್ ಮಾಡಿ ಇಟ್ಕೊಂಡೇನಲ್ಲ ಮಸಾಲೆ, ಅದನ್ನ ಹಾಕಿದೆ. ಹಾಕಿ ಈಗ ಬೆಲ್ಲ ಹಾಕಿದೆ. ಹಾಕಿ ಬಿಸಿ ಆಗ್ಬೇಕ್ರಿ, ಒಂದ ಕುದಿ ಬರ್ಬೇಕ್ ನೋಡ್ರಿ. ಹೆಂಗಂದ್ರ ಕುದಿಸೋದಲ್ರಿ, ಚಲೋ ಬಿಸಿ ಆಗ್ಬೇಕಿದ ರಂಜಕ. ಆ ಟೈಪ್ ಒಂದ್ ಸ್ವಲ್ಪ ಹುರ್ಕೊಳ್ಳೋಣಂತ. ಸಣ್ಣ ಉರಿ ಒಳಗಿಟ್ಟೆ ಮಾಡ್ರಿ, ಜೋರಿಟ್ಟು ಗಡ್ಬಡಿ ಮಾಡೋ ಹಂಗಿಲ್ಲ. ಸ್ವಲ್ಪ ಪೇಶನ್ಸ್ ಕೆಲ್ಸ ರೀ. ಹೆಚ್ಚು ಮುಂದು ಕೂಡ ಪೇಶನ್ಸ್ಲೆ ಹೆಚ್ಚಬೇಕ್ರಿ. ದೇವರ ನಾಮ ಸಂಕೀರ್ತನೆ ಅಥವಾ ಏನಾದ್ರೂ ಸಂದೇಶಗಳು ಇರ್ತಾವಲ್ರಿ, ಅವನ್ ಕೇಳ್ಕೋತ ಮಾಡ್ಕೋತ ಚಲೋ ವಿಚಾರದಿಂದ ಮಾಡಿದ್ರ ಚಲೋ ಉಳಿತಾವ್ರಿ. ಯಾವುದೇ ಪದಾರ್ಥಗಳಾತು, ಉಪ್ಪಿನಕಾಯಿ ರಂಜಕಾಯಿ ಎಲ್ಲ ಶುದ್ಧ ಮನಸ್ಸಿನಿಂದ, ಶುದ್ಧ ಕೈಯಿಂದ, ಶುದ್ಧ ವಿಚಾರದಿಂದ ಮಾಡಿದ್ರ ಮಸ್ತ್ ಆಗ್ತದ್ರಿ. ಟೇಸ್ಟ್ ಕೂಡ ಸೂಪರ್ ಆಗ್ತದ. ದೇವರನ್ನ ಹೆಸರು ಹೇಳಿ ಮಾಡ್ಬೇಕ್ರಿ. ನಮ್ಮಮ್ಮ ಹೇಳ್ತಿದ್ಲ್ರಿ, ಜೈ ಬಲ ಭೀಮ್ ಅನ್ಕೋತ್ ಮಾಡಂತ. ಅದೇ ರೀತಿ ಮಾಡೋದು. ಆಯ್ತ್ರಿ, ಅದನ್ನೆಲ್ಲಾ ಬಿಸಿ ಮಾಡಿ ತಕೊಂಡೆ ಬಿಟ್ಟಿಗೆ ವಾಪಸ್. ಇದಕ್ಕ 2 ಸೌಟ್, ಅದ್ ಮೊಸರಿನ ಚಮಚ ಅದಲ್ರಿ, ಅದ್ರಲ್ಲೇ 2 ಚಮಚ ವಿನಿಗರ್ ಹಾಕಿದೇರಿ. ಅಂದ್ರ ನಿಮಗೂ ಚಲೋ ಉಳಿದ್ ಬಿಡ್ತದ್ರಿ. ಮೊದ್ಲೆಲ್ಲಾ ಏನಿತ್ರಿ, ಇವೇನ್ ವಿನಿಗರ್ ಹಾಕ್ತಿದ್ದಿಲ್ಲ ನಮ್ಮ ಅತ್ತೆಯವರೆಲ್ಲ. ಅವಾಗ ಮೆಣಸಿನ್ಕಾಯಿನ ಬಹಳ ಚಲೋ ಇರ್ತಿತ್ತು, ಟೇಸ್ಟ್ ಇರ್ತಿತ್ರಿ. ಈಗ ಯಾಕೋ ಅಷ್ಟ ಚಲೋ ಅನ್ಸಂಗಿಲ್ಲ. ಹಂಗಾಗಿ ನಮ್ಗ ರಿಸ್ಕ್ ಬೇಡ ಅಂತೇಳಿ ಸ್ವಲ್ಪ ವಿನಿಗರ್ ಹಾಕಿ ಕೈ ಆಡ್ಸ್ಬಿಟ್ಟೆ. ಫುಲ್ ಆರಿದ ಮೇಲೆ ಹಾಕ್ರಿ ವಿನಿಗರ್. ಫುಲ್ ಆರ್ಬೇಕ್ರಿ. ನೋಡ್ರಿ, ರಾತ್ರಿ ಮಧ್ಯಾಹ್ನ ರುಬ್ಬಿಟ್ಟಿದೆ, ರಾತ್ರಿ ಟೈಮ್ ಇದನ್ನ ಹಾಕ್ಲಿಕತ್ತೇನಿ. ಎಂತ ಮಸ್ತ್ ರಂಜಕ ಆತ್ ನೋಡ್ರಿ. ಮ್ಯಾಲೆ ಈ ರೀತಿ ಸಾಸಿವೆ ಒಗ್ಗರಣೆ ಹಾಕೊಂಡ್ ತಗೊಂಡ್ರ ಚಪಾತಿ, ಭಕ್ರಿ, ಒಗ್ಗರಣೆ, ಉಪ್ಪಿಟ್ಟು, ತುಪ್ಪ ಅನ್ನ, ಹುಳಿ ಅನ್ನ ಎಲ್ಲದಕ್ಕೂ ಸೂಪರ್ ಟೇಸ್ಟಿ ರಂಜಕ ಆಗ್ತದ್ರಿ. ಹೆಂಗ ಅನಿಸ್ತು ಫ್ರೆಂಡ್ಸ್ ಈ ವಿಡಿಯೋ? ನಿಮ್ಗ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆನಪ್ಲೆ ಕಮೆಂಟ್ ಮಾಡ್ರಿ. ಕಮೆಂಟ್ ನಾಗ ಬರೀರಿ ಹೆಂಗ ಅನಿಸ್ತಂತೆ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ.